ನಮಸ್ಕಾರ ಪ್ರಿಯ ವೀಕ್ಷಕರೇ. ಕ್ರೈಸ್ತಿಯ ಜೀವನದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕು. ಈ ಸವಾಲುಗಳು ಕೆಲವೊಮ್ಮೆ ಪರ್ವತಗಳ ಒಂದು ಪಾದೆಯಲ್ಲಿ ಬರ್ತದೆ. ಅದು ಈ ಪರ್ವತಗಳನ್ನು ಯಾವ ರೀತಿ ಎದುರಿಸಬೇಕು ಎಂಬತಕ್ಕಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿ ಉತ್ಸಾಹ ಅಥವಾ ಓವರ್ ಕಾನ್ಫಿಡೆನ್ಸ್, ನಮ್ಮ ನಂಬಿಕೆಯ ಮೇಲೆ ನಮಗೆ ಇರ್ತಕ್ಕಂಥ ಆ ಒಂದು ನಂಬಿಕೆ, ನನ್ನ ಕೈಲಿ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ ಎಂಬತಕ್ಕಂಥದ್ರಲ್ಲಿ ಕೆಲವೊಮ್ಮೆ ಲೆಕ್ಕಾಚಾರ ತಪ್ಪಾಗುತ್ತೆ. ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಚರ್ಚೆಯಲ್ಲಿ ಭಾಗವಹಿಸಿ. ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ ಡಿನಿಸ್ ಅವರೇ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಓವರ್ ಕಾನ್ಫಿಡೆನ್ಸ್ ಕಿಲ್ ದ ಕ್ಯಾಟ್ ಅಂತ ಚಿಕ್ಕ ವಯಸ್ಸಲ್ಲಿ ನಾವು ಕೇಳಿದ್ದೇವೆ. ಓವರ್ ಕಾನ್ಫಿಡೆನ್ಸ್ ಅಥವಾ ಅತಿ ಉತ್ಸಾಹ, ನಂಬಿಕೆಯ ಮೇಲೆ ಒಂದು ಹಂತಕ್ಕಿಂತ ಜಾಸ್ತಿಯಾದ ಒಂದು ನಂಬಿಕೆಯನ್ನು ಇಡ್ತಕ್ಕಂಥದ್ರ ಬಗ್ಗೆ ದಯವಿಟ್ಟು ಮಾಹಿತಿಯನ್ನು ನೀಡಿ. ನೋಡಿ, ಓವರ್ ಕಾನ್ಫಿಡೆನ್ಸ್ ಅಥವಾ ನಮ್ಮ ಮೇಲೆ ಅತಿಯಾಗಿ ನಂಬುವಂಥದ್ದು ಇದು ಎಲ್ಲ ಸಮಯಗಳಲ್ಲೂ ಕೆಟ್ಟದೆ. ಆದರೆ ನಂಬಿಕೆ ಇರಬೇಕು ನಮ್ಮ ಮೇಲೆ ನಮಗೆ ನಾವಿಷ್ಟು ಕೆಲಸಗಳನ್ನು ಮಾಡಬಲ್ಲೆವು ಅಂದರೆ ಈ ನಮ್ಮ ಇತಿಮಿತಿಗಳ ಒಂದು ಅಳತೆ ನಮಗೆ ಗೊತ್ತಿರುತ್ತೆ. ಇದನ್ನು ಬಿಟ್ಟು ಕೆಲವು ಸಂದರ್ಭಗಳಲ್ಲಿ ನನ್ನ ಇತಿಮಿತಿಯನ್ನು ದಾಟಿ, ಆ ಪರದಿಯನ್ನು ದಾಟಿ ನಾನು ಇನ್ನೂ ಹೆಚ್ಚಾಗಿ ಮಾಡಬಹುದು ಅಂತ ಆಲೋಚನೆ ಮಾಡುವಂಥದ್ದೇ ಈ ಅತಿಯಾಗಿ ನಮ್ಮನ್ನು ನಾವು ನಂಬುವಂಥದ್ದು. ಇದು ಗೋಡೆ ಅಂತ ಅಥವಾ ಪರ್ವತ ಅಂತ ನಾವು ಯಾಕೆ ಹೇಳಿದ್ವಿ ಇದನ್ನು ಅಂದರೆ, ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಏಳಿಗೆಗೆ, ನಿಮ್ಮ ಮುಂದೆ ಬರುವಂಥ ಒಂದು ಉತ್ಸಾಹಕ್ಕೆ ಇದು ಅಡ್ಡ ಆಗ್ಬೋದು. ಎಲ್ಲ ಸಮಯಗಳಲ್ಲೂ ಅತಿ ಉತ್ಸಾಹವನ್ನು ತೋರಿಸ್ತಾ ಅತಿಯಾಗಿ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟಾಗ ಏನಾಗುತ್ತೆ ಅಂದರೆ, ಕೆಲವು ಸಮಯಗಳಲ್ಲಿ ಸೋಲನ್ನು ನಾವು ಸ್ವೀಕಾರ ಮಾಡಬೇಕಾಯ್ತದೆ. ಈಗ ನಂಬಿಕೆ ಒಂದು ಕಡೆ ಇದೆ, ಜಾಸ್ತಿ ನಂಬಿಕೆ ಇನ್ನೊಂದು ಕಡೆ ಇದೆ. ಈಗ ಓವರ್ ಕಾನ್ಫಿಡೆನ್ಸ್ ಅಂತ ನಂಬಿಕೆಯನ್ನು ಬಿಟ್ಕೊಡ್ಬಾರ್ದು, ಕರೆಕ್ಟ್. ಆದರೆ ನಂಬಿಕೆಯ ಮೇಲೆ ಕೂಡ ತುಂಬ ನಂಬಿಕೆ ಇಡಬಾರ್ದು ಅಲ್ವೇ? ಹೌದು. ಯಾಕಂದರೆ ನಾವು ಕ್ರೈಸ್ತರಾಗಿ ಒಂದು ನಾವು ತಿಳ್ಕೊಳ್ಬೇಕು ಏನಂದರೆ, ನಾವು ಏನೇ ಕೆಲಸಗಳನ್ನು ಮಾಡಿದ್ರೂ ಕೂಡ ದೇವರ ಮೂಲಕ ನಾವು ಮಾಡಬಲ್ಲೆವು. ಅಂದರೆ ನನ್ನಲ್ಲಿರುವಂಥ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನು ಮಾಡಬಲ್ಲೆ. ಅಂದರೆ ನನ್ನ ನಂಬಿಕೆ ಯಾರ ಮೇಲಿಲ್ಲ, ನನ್ನ ಮೇಲಿಲ್ಲ. ಪೌಲನು ಹೇಳ್ತಾನೆ, ನಾನು ಜೀವಿಸುವವನು ನಾನಲ್ಲ, ನನ್ನಲ್ಲಿರುವ ಕ್ರಿಸ್ತನ ಮೂಲಕ ನಾನು ಜೀವಿಸ್ತೇನೆ ಅಂತ. ಅಂದರೆ ನಮ್ಮ ನಂಬಿಕೆ ನಮ್ಮಲ್ಲಿರುವಂಥ ದೇವರ ಮೇಲೆ ಇರಬೇಕೇ ಹೊರತು ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯಗಳ ಮೇಲೆ ನಮ್ಮ ನಂಬಿಕೆ ಇರಬಾರ್ದು. ಈ ನಂಬಿಕೆ ಅಥವಾ ಓವರ್ ಕಾನ್ಫಿಡೆನ್ಸು ಮತ್ತು ನಾನತ್ವ, ನಾನು ಎಂಬತಕ್ಕಂಥದ್ದು, ಈ ನಾನು ಎಂಬತಕ್ಕಂಥದ್ದು ಮತ್ತು ಈ ನಾನತ್ವಕ್ಕೂ ಇರ್ತಕ್ಕಂಥ ಸಂಬಂಧ ಏನು? ನೋಡಿ, ಈ ಅತಿಯಾದ ನಂಬಿಕೆ ಮತ್ತು ನಾನತ್ವ ಅನ್ನೋದೇನು ಮಾಡುತ್ತೆ ಅಂದರೆ, ನಾನೊಬ್ಬನೇ ಮಾಡಬಲ್ಲೆ ಅಂತ ಹೇಳುತ್ತೆ. ಆದರೆ ಈ ಅತಿಯಾದ ನಂಬಿಕೆ ಏನಂದರೆ, ನಾನು ಈ ಎಲ್ಲ ಕೆಲಸಗಳನ್ನು ನಿಭಾಯಿಸಬಲ್ಲೆ ಅಂತ ಹೇಳುತ್ತೆ. ಅಂದರೆ ನನ್ನ ಕೈಲಿ ಸಾಧ್ಯ ಅಂತ ಹೇಳುತ್ತೆ. ಆದರೆ ನಾನತ್ವಕ್ಕೆ ಬಂದಾಗ ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲೇನು ಮಾಡ್ತಾರೆ ಅಂದರೆ, ಮನುಷ್ಯ ಕೆಲವು ವಿಚಾರಗಳನ್ನು, ನಮ್ಮ ಅತಿಯಾದ ನಂಬಿಕೆ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ಗ್ರ್ಯಾಂಟೆಡಾಗಿ ತಗೊಂಡ್ಬಿಡ್ತಾನೆ. ಅಂದರೆ ಇದು ಆಗೋಗುತ್ತೆ, ನನ್ನ ಕೆಲಸ ಮುಗಿದೋಗುತ್ತೆ ಅಂತ. ಅಂದರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ, ಅದು ಕೆಲಸ ಆಗದೇ ನಮಗೆ ನಾವೇ ಕೆಲಸ ಆಗೋಯ್ತು ಅಂತ ಪ್ರಕಟಿಸ್ಕೊಳ್ತೀವಿ. ಇದು ಅತಿ ಉತ್ಸಾಹ ಅಥವಾ ಅತಿಯಾಗಿ ನಮ್ಮನ್ನು ನಾವು ನಂಬಿಕೆ ಮಾಡಿಕೊಳ್ಳುವಂಥದ್ದು. ಇದು ಕೊನೆಗೆ ಏನಾಗುತ್ತೆ ಅಂದರೆ, ನೀವು ಇದನ್ನು ಬೆಳೆಸ್ಕೊಳ್ತಾ ಹೋದರೆ ಹಂತಕ್ಕೆ ಹೋಗಿ ನಾನತ್ವದಲ್ಲಿ ಬಂದು ನಿಂತ್ಕೊಳ್ಳುತ್ತಿದ್ದು. ಸೊ ಈ ಹೆಚ್ಚಾದ ನಂಬಿಕೆ, ತನ್ನಂಬಿಕೆ ಅಂತ ನಾವು ಏನು ಹೇಳ್ತೀವೋ, ಅದನ್ನು ಒಂದು ಹಂತಕ್ಕೆ ನಾವು ಅದನ್ನು ನಿಲ್ಲಿಸ್ಕೊಂಡ್ಬಿಟ್ರೆ ಅದು ತೊಂದರೆ ಆಗೋದಿಲ್ಲ. ಆದರೆ ಅದು ಕೊನೆಯ ಒಂದು ಫಲಿತಾಂಶ ಚೆನ್ನಾಗಿರಲ್ಲ ಅಂತ ನೀವು ಹೇಳ್ತೀರಾ? ಇಲ್ಲ, ಅದನ್ನು ನಾವು ಬೆಳೆಸ್ಕೊಳ್ಳೇಬಾರ್ದು. ನಮ್ಮ ಮೇಲೆ ನಮಗೆ ನಂಬಿಕೆ ಅನ್ನೋದು ಇರಬಾರ್ದು. ನೋಡಿ, ಲೋಕದ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ನೀನು ಎಲ್ಲ ಕೆಲಸಗಳನ್ನು ಮಾಡಬಲ್ಲೆ ಅಂತ ಹೇಳುತ್ತೆ. ಆದರೆ ಕ್ರೈಸ್ತಿಯ ಸಿದ್ಧಾಂತದಲ್ಲಿ ದೇವರೇನು ಹೇಳ್ತಾನೆ ಅಂದರೆ, ನೀನು ಯಾವುದೇ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ, ನಾನು ನಿನ್ನಲ್ಲಿದ್ದರೆ, ನೀನು ನನ್ನಲ್ಲಿದ್ದರೆ ನಾವಿಬ್ಬರೂ ಸೇರಿ ಕೆಲಸವನ್ನು ಮಾಡಬಲ್ಲೆವು. ಇದು ದೇವರ ಸಿದ್ಧಾಂತ. ಅಂದರೆ ನನ್ನ ಕೈಲಿ ಏನೂ ಆಗೋದಿಲ್ಲ, ಎಲ್ಲವನ್ನೂ ನೀನು ನಡೆಸು ಸ್ವಾಮಿ ಅಂತ ಹೇಳೋದು ಕ್ರೈಸ್ತತ್ವ. ಅಲ್ಲಿ ಹೇಳುತ್ತೆ, ದೇವರನ್ನ ಪಕ್ಕಕ್ಕಿಡು, ನೀನು ಕೆಲಸವನ್ನು ಮಾಡು, ನಿನ್ನ ಒಂದು ಶಕ್ತಿಯಲ್ಲಿ ನಂಬಿಕೆ ಇಡು. ಹೌದು, ಕೊನೆಗೆ ದೇವ್ರಿಗೆ ಹೋಗೋ ಒಂದು ಕೃತಜ್ಞತೆಯನ್ನು ಹೇಳು. ಇದು ಲೋಕದ ಸಿದ್ಧಾಂತ. ಇಲ್ಲೇನು ಹೇಳುತ್ತಂದರೆ, ನೀನು ನನ್ನಲ್ಲಿದ್ದು ನಡೆಸಿದ್ದೀಯ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತ ನಾವು ಪ್ರತಿದಿನ ಕೃತಜ್ಞತೆ ಹೇಳ್ತೀವಿ. ಅಲ್ಲಿ ಏನಂದರೆ, ನೀನು ಎಲ್ಲ ಕೆಲಸಗಳನ್ನ ನೀನು ಮಾಡಿಬಿಟ್ಟಿದ್ಯಾ,
ಇಲ್ಲ ದೇವ್ರ ಹತ್ರ ಹೋಗು, ಇಲ್ಲಾಂದರೆ ದೇವ್ರ ಕೋಪ ಪಟ್ಕೊಳ್ತಾನೆ, ಹೋಗ್ಬಿಟ್ಟು ಒಂದಷ್ಟು ಕಾಣಿಕೆ ಕೊಟ್ಬಿಟ್ಟು ಬಂದ್ಬಿಡು. ಇದು ಲೋಕದ ಸಿದ್ಧಾಂತ. ಸೊ ನಾವೀಗ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ವ್ಯಕ್ತಿಗಳಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಈ ಓವರ್ ಕಾನ್ಫಿಡೆನ್ಸ್ ಅಥವಾ ಅತಿ ನಂಬಿಕೆಯನ್ನು ಹೇಳ್ಕೊಡ್ತಾ ಇದ್ದೀವಿ. ಇದು ತುಂಬ ತಪ್ಪು. ಈ ಈ ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥ ಒಂದು ವಿಷಯದ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡಬೇಕು. ಆದರೆ ಒಂದೇ ಒಂದು ವಿಷಯ, ನಿಮ್ಮ ಜೀವನದಲ್ಲಿ ಯಾವಾಗಾದರೂ ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ನಿಮ್ಮ ಮೇಲೆ ನಿಮಗೆ ಯಾವುದನ್ನ ಸಂದರ್ಭ ನಿಮ್ಗೆ ಜ್ಞಾಪಕ ಇದೆಯಾ? ಖಂಡಿತ ಇದೆ. ಯಾಕಂದರೆ ಒಂದು ಕಚೇರಿಯಲ್ಲಿ ಯಾವುದೋ ಒಂದು ಪ್ರಮೋಷನ್ ಬರ್ಬೋದಿತ್ತು. ಆ ಪ್ರಮೋಷನ್ ನನಗೆ ಇನ್ನೂ ಬರಲಿಲ್ಲ ಅದು ಕೈಗೆ, ಆದರೆ ಬಂದ್ಬಿಡ್ತು ಅನ್ನೋ ಒಂದು ನಂಬಿಕೆ ಆ ಹಿಂದಿನ ದಿನದಿಂದಲೇ ಬಂದಿತ್ತು. ಆದರೆ ಕೊನೆಯ ದಿನ ಬಂದಾಗ ಅದು ಪ್ರಕಟ ಆಗಲಿಲ್ಲ. ಆವಾಗ ಅರ್ಥ ಆಯಿತು, ನಾನು ನನ್ನ ಇತಿಮಿತಿಗಳು ಏನು ಅನ್ನೋದು ನನಗೆ ಅರ್ಥ ಆಯಿತು. ಆ ಇತಿಮಿತಿಗಳು ಗೊತ್ತಾಗದೇ ಇದ್ದರೆ ನಾವು ಯಾವಾಗಲೂ ಕೂಡ ಅತಿಯಾದ ನಂಬಿಕೆಯಿಂದ ಮುಂದೆ ಹೋಗ್ತಾ ಇರ್ತೀವಿ. ಆದರೆ ನಮ್ಮ ಇತಿಮಿತಿಗಳನ್ನು ತಿಳ್ಕೊಳ್ಳೋಕ್ಕೆ ಆವತ್ತು ಅವಕಾಶ ಆಯಿತು. ಕೆಲವು ಸಮಯಗಳಲ್ಲಿ ಅದು ನಿರಾಶೆ ತರ್ಬೋದು, ನಿರುತ್ಸಾಹ ತರ್ಬೋದು. ಆದರೆ ಇನ್ನು ಮೇಲೆ ನನ್ನ ಜೀವನದಲ್ಲಿ ಯಾವತ್ತೂ ನಾವು ಅತಿ ನಂಬಿಕೆನ ಇಟ್ಕೋಬಾರ್ದು, ಯಾವುದನ್ನು ನಾವು ಬೇಕು ಅಂತ ತೆಗೆದುಕೊಳ್ಬಾರ್ದು. ಕೆಲವು ಸಂದರ್ಭಗಳು, ಕೆಲವು ವಿಚಾರಗಳು ದೇವರು ಮಾತ್ರ ನಡೆಸಲಿಕ್ಕೆ ಸಾಧ್ಯ. ಆತನ ಚಿತ್ತವಿಲ್ಲದೆ ನಾವೇನೂ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಆವತ್ತು ನಾನು ಅರ್ಥ ಮಾಡಿಕೊಂಡೆ. ನನ್ನ ಜೀವನದಲ್ಲೂ ಕೂಡ ಅಶೋಕ್ ಅವರೇ, ಎಷ್ಟೋ ಸಂದರ್ಭಗಳಲ್ಲಿ ನಾನು ಇಲ್ಲ ನನಗೆ ಇದು ಆಗೇ ಆಗಿಬಿಡ್ತದೆ, ಇದು ಸಿಕ್ಬಿಡ್ತದೆ ಅಂತ ಆ ಒಂದು ನಂಬಿಕೆ, ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಫ್ರಮ್ ಗಾಡ್. ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳ್ತಾರೆ, ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಫ್ರಮ್ ಗಾಡ್ ಆ್ಯಂಡ್ ಗಾಡ್ ವಿಲ್ ಗಿವ್ ಗ್ರೇಟ್ ಥಿಂಗ್ಸ್ ಅಂತ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಒಂದು ವೇಳೆ ನಮಗೆ ಅದು ಬರದೇ ಹೋಗುವ ಸಾಧ್ಯತೆ ಎಲ್ಲ ಇರ್ತದೆ, ಆದರೆ ಖಂಡಿತವಾಗ್ಲೂ ನಮ್ಗೆ ಅದು ಸಿಗುತ್ತೆ ಅಂತ ನಾವು ಯಾವಾಗ ಯೋಚನೆ ಮಾಡ್ತೀವೋ ಆವಾಗ ನಿರಾಶೆಗೆ ಒಳಗಾಗ್ತೀವಿ. ಎಷ್ಟೋ ಜೀವನದಲ್ಲಿ ಒಂದು ಜಿಗುಪ್ಸೆಗೆ ಹೋಗ್ತೇವೆ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥ ತೊಂದರೆ ನಿಮ್ಮಲ್ಲಿದ್ದರೆ ದಯವಿಟ್ಟು ಈ ಕಾರ್ಯಕ್ರಮವನ್ನು ನೋಡಿ. ವೆಲ್ಕಮ್ ಬ್ಯಾಕ್. ಓವರ್ ಕಾನ್ಫಿಡೆನ್ಸ್ ಬಗ್ಗೆ ನಮ್ಮ ಚರ್ಚೆ ಇಲ್ಲಿ ನಡೀತಾ ಇದೆ. ಇದು ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ಕೆಲವೊಮ್ಮೆ ಒಂದು ದೊಡ್ಡ ಪರ್ವತವಾಗಿ ಬರುತ್ತೆ. ಅದನ್ನು ಯಾವ ರೀತಿ ನಾವು ಪಾರಾಗಬೇಕು ಎಂಬತಕ್ಕಂಥದ್ದೇ ಈ ಚರ್ಚೆಯ ಉದ್ದೇಶ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅಶೋಕ್ ಅವರೇ, ಓವರ್ ಕಾನ್ಫಿಡೆನ್ಸ್ ಒಳ್ಳೆಯದು, ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಒಳ್ಳೆಯದು. ವಿ ಶಲ್ ಓವರ್ ಕಮ್ ಸಮ್ ಡೇ ಅಂತ. ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಒಂದು ರಾಜ ಬಂದ್ಬಿಟ್ಟು ಒಂದಲ್ಲ ಎರಡಲ್ಲ ಎಷ್ಟೋ ಸರಿ ಆದಮೇಲೆ ಗೆದ್ದನಂತೆ, ಆದರೆ ಅವನ ಮೇಲೆ ಯಾವಾಗಲೂ ನಂಬಿಕೆ ಇತ್ತಂತೆ. ಈಗ ಮೊನ್ನೆ ಕೂಡ ಯಾರೋ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಅವರು ಮಾವನವರು 27 ಸರಿ SSLC ಎಕ್ಸಾಮ್ ಬರೆದು 28ನೇ ಸರಿ ಪಾಸ್ ಆದರು ಅಂತ ಹೇಳಿದ್ರು. ಅದು ಓವರ್ ಕಾನ್ಫಿಡೆನ್ಸ್ ಆ ಒಂದು ಲಿಮಿಟು ಎಂಡ್ ಅಲ್ವಾ? ಇಲ್ಲ ನೋಡಿ, ಅದು ವ್ಯತ್ಯಾಸ ಇದೆ. ಆಶಾವಾದಕ್ಕೂ ಮತ್ತು ಅತಿಯಾಗಿ ಉತ್ಸಾಹ ತೋರಿಸೋದಕ್ಕೂ, ಅತಿಯಾಗಿ ನಮ್ಮನ್ನು ನಾವು ನಂಬೋದಕ್ಕೂ ವ್ಯತ್ಯಾಸ ಇದೆ. ಆಶಾವಾದಿಗಳು ಅಂದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಎದುರು ನೋಡುವಂಥದ್ದು ಆಶಾವಾದಿಗಳು. ಇದರಲ್ಲಿ ಯಾವ ತಪ್ಪು ಇಲ್ಲ. ಯಾವಾಗಲೂ ಕೂಡ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ನಡೆಯುವಂಥದ್ದೆಲ್ಲ ಒಳ್ಳೆಯದು ಅಂತ ಆಲೋಚನೆ ಮಾಡಬೇಕು. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನದಲ್ಲಿ ಪೌಲ್ ಹೇಳ್ತಾನೆ, ಎಲ್ಲವೂ ಕೂಡ ದೇವರ ಮಕ್ಕಳಿಗಾಗಿ ಒಳ್ಳೆಯದೇ ಆಗುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಕೆಲವು ನಕಾರಾತ್ಮಕ ಕಾರ್ಯಗಳು ನಡೆದಾಗಲೂ ಕೂಡ ಅದು ಒಳ್ಳೆಯದಾಗಿ ತೆಗೆದುಕೊಳ್ಳುವಂಥದ್ದು ಆಶಾವಾದದ ಲಕ್ಷಣ. ಆಶಾವಾದಕ್ಕೂ ಅತಿಯಾಗಿ ನಂಬೋದಕ್ಕೂ ವ್ಯತ್ಯಾಸ ಇದೆ. ಅತಿ ನಂಬಿಕೆ ಅನ್ನೋದು ಅಂದರೆ ನಮ್ಮ ಮೇಲೆ ಅತಿಯಾಗಿ ನಂಬಿಕೊಳ್ಳುವಂಥದ್ದು. ಆಶಾವಾದ ಏನು ಮಾಡುತ್ತೆ ಅಂದರೆ ಬೇರೆ ದಾರಿಯನ್ನು ತೋರಿಸುತ್ತೆ. ಆದರೆ ಅತಿ ನಂಬಿಕೆ ಏನು ಮಾಡುತ್ತೆ ಅಂದರೆ ನಿನಗೆ ಎಲ್ಲ ದಾರಿಗಳನ್ನು ಮುಚ್ಚಿ ಆಗೋಯ್ತು ಕೆಲಸ ಅನ್ನೋ ರೀತಿಯಲ್ಲಿ ಭ್ರಮೆಯಲ್ಲಿ ನೀವು ಇರ್ತೀರ. ಸೊ ಆಪ್ಟಿಮಿಸಮ್ಗೂ ಮತ್ತು ಓವರ್ ಕಾನ್ಫಿಡೆನ್ಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಖಂಡಿತ ಅಷ್ಟು ವ್ಯತ್ಯಾಸ ಇದೆ. ಯಾಕಂದರೆ ನಿಮ್ಮಲ್ಲಿ ಈ ಆಶಾವಾದ ಇಲ್ಲದೇ ಇದ್ದರೆ ನೀವೇನೂ ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಅತಿಯಾಗಿ ನಿಮ್ಮನ್ನು ನೀವು ನಂಬಿಕೊಳ್ಳೋದ್ರಿಂದ ನೀವು ಇನ್ನು ಮುಂದೆ ಹೆಜ್ಜೆ ಹಾಕೋಕ್ಕೆ ಆಗದೇ ಇರೋ ರೀತಿಯಲ್ಲಿ ನಿಮ್ಮನ್ನು ನೀವು ಒಂದು ಗೋಡೆ ಕಟ್ಕೊಂಡ್ಬಿಡ್ತೀರ. ಎಲ್ಲ ಆಗೋಗ್ತದೆ, ನಾನು ಸುಮ್ಮನೆ ಇದ್ದರೂ ನಡೆಯುತ್ತೆ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಎಕ್ಸಾಮಲ್ಲಿ ಒಂದು ಪರೀಕ್ಷೆಯಲ್ಲಿ ನೀವು ಚೆನ್ನಾಗಿ ಓದಿ ಬರೆದಿರಬೇಕು, ಚೆನ್ನಾಗಿ ಓದಬೇಕು, ಬರೀಬೇಕು. ಓದ್ದೇನೆ ನಾನು ಬರೆದು ಬಿಡ್ತೀನಿ ಅಂತ ಆಲೋಚನೆ ಮಾಡೋದಿದೆಯಲ್ಲ, ಅದು ಅತಿಯಾಗಿ ನಿಮ್ಮನ್ನು ನೀವು ಐ ಆಮ್ ಟ್ಯಾಲೆಂಟೆಡ್, ನನಗೆ ಆ ಬುದ್ಧಿ ಇದೆ, ಬರೆದು ಬಿಡ್ತೀನಿ, ಆ ಟೈಮ್ ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾ. ಖಂಡಿತವಾಗ್ಲೂ ಕೆಲವರು ವಿದ್ಯಾರ್ಥಿಗಳಲ್ಲಿ ಈ ಭಾವನೆಗಳಿರುತ್ತೆ, ನಾನೆಲ್ಲ ಓದ್ಬಿಟ್ಟಿದ್ದೀನಿ, ನನಗೆ ಬಂದ್ಬಿಡುತ್ತೆ, ಲಾಸ್ಟ್ ಡೇ ಎಲ್ಲ ಓದ್ಬಿಡ್ತೀನಿ. ಹೌದು,
ಈ ರೀತಿಯ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಕೆಲವು ಸಮಯಗಳಲ್ಲಿ ನಿಮಗೆ ದೊಡ್ಡ ಸೋಲನ್ನು, ದೊಡ್ಡ ಆಘಾತವನ್ನು ಕೊಡುತ್ತೆ. ಅದರಿಂದ ಚೇತರಿಸ್ಕೊಳ್ಳೋಕ್ಕೆ ತುಂಬ ಸಮಯ ಹಿಡಿಸುತ್ತೆ. ಆದರೆ ನಾನು ಓದಿದ್ದೀನಿ, ಚೆನ್ನಾಗಿ ಬರೀಬಲ್ಲೆ, ಆದರೂ ಬೇಕಾದಂಥ ಎಲ್ಲ ತರಬೇತಿಯನ್ನು ನಾನು ತೆಗೆದುಕೊಳ್ತೀನಿ ಅಂತ ಹೇಳೋದು ಆಶಾವಾದ. ಆಶಾವಾದದಲ್ಲಿ ನೀವು ಬೆಳಿತೀರ, ಆದರೆ ಅತಿ ನಂಬಿಕೆಯಲ್ಲಿ ನೀವು ಬೆಳೀಲಿಕ್ಕೆ ಅವಕಾಶವಿಲ್ಲ. ಎಲ್ಲವನ್ನು ಸಂಪೂರ್ಣ ಸಂಹಾರ ಮಾಡ್ಕೊಂಡ್ಬಿಡ್ತೀರ ನೀವು. ಇದು ಅತಿ ನಂಬಿಕೆ ಅನ್ನೋದು ನಮ್ಮಲ್ಲಿ ಇರಬಾರ್ದು ಅನ್ನೋದೇ ಸತ್ಯವೇದ ನಮಗೆ ಹೇಳುವಂಥ ಅವಕಾಶ. ಈಗ ಈ ಅತಿಯಾದ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಯೌವನಸ್ಥರಿಗೆ ಈ ಕಾರ್ಯಕ್ರಮದ ಮೂಲಕ ನಾವು ಕೊಡ್ತಕ್ಕಂಥ ಸಂದೇಶ ಏನು? ನಾವು ಕೊಡುವಂಥ ಸಂದೇಶ ಏನು ಅಂದರೆ, ನಿಮ್ಮ ಇತಿಮಿತಿಗಳನ್ನು ಗಮನಿಸ್ಕೊಳ್ಳಿ. ನಿಮಗೆ ಯಾವ ಕೆಲಸವನ್ನು ನೀವು ಮಾಡ್ತೀರಾ ಅದರ ಬಗ್ಗೆ ಒಂದು ನಿರ್ದಿಷ್ಟವಾದ ಗುರಿ ಇಟ್ಕೊಳ್ಳಿ. ಗುರಿ ಇಲ್ಲದೆ ಇರೋದು ತುಂಬ ಮೊದಲನೇ ತಪ್ಪು. ಗುರಿ ಇಟ್ಕೊಂಡು ಅದನ್ನು ಗುರಿಯನ್ನು ಮುಟ್ಟಲಿಕ್ಕೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಮಾಡಲೇಬೇಕು. ಕೆಲಸ ಮಾಡದೆ ನಾನು ಗುರಿ ತಲುಪ್ತೀನಿ ಅನ್ನೋದೇ ಅತಿ ನಂಬಿಕೆ. ಇದು ತಪ್ಪು. ನಾನು ಪಡಬೇಕಾದಂಥ ಕಷ್ಟವನ್ನು ಪಡಬೇಕು, ದೇವರು ನನಗೆ ಬೇಕಾದ ವಿಜಯವನ್ನು ಕೊಡ್ತಾನೆ, ದೇವರು ನನಗೆ ಸಹಾಯ ಮಾಡ್ತಾನೆ ಅಂತ ಹೇಳಿ ನಾವು ದೇವರಲ್ಲಿ ಆಶಾವಾದಿಯಾಗಿರುವಂಥದ್ದು ಒಳ್ಳೆಯದು. ಈಗ ಮುಂದುವರ್ಸ್ಕೊಂಡು ಹೋಗೋಣ. ಮಕ್ಕಳಿಗೆ ಡೋಂಟ್ ಗಿವ್ ಅಪ್ ಅಂತ ಪೋಷಕರು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಅದು ಕೆಲವೊಮ್ಮೆ ಅದು ಸರಿಯಾಗಿ ಬರ್ತದೆ, ಅವರು ಬೆಳೀತಾ ಬೆಳೀತಾ ಆ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದನ್ನು. ಈಗ ಭಯ ಎಂಬತಕ್ಕಂಥ ಪದ ಕೆಲವು ದಿನಗಳ ಹಿಂದೆ ನಾನು ನೋ ಫಿಯರ್ ಟಿ ಶರ್ಟ್ಸ್ ಅಂತ, ಎಷ್ಟೋ ಜನ ನೋ ಫಿಯರ್, ಭಯವೇ ಇಲ್ಲ ಎಂಬತಕ್ಕಂಥ ಒಂದು ವಸ್ತ್ರಗಳನ್ನು ಅಮೆರಿಕ ದೇಶದಲ್ಲಿ ಮತ್ತು ಭಾರತ ದೇಶದಲ್ಲಿ ಮಾರಾಟ ಮಾಡ್ತಿದ್ರು. ಅದೇ ರೀತಿಯಾಗಿ ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ಕೂಡ, ಈಗ ನೋ ಫಿಯರ್ ಅನ್ನೋದು ಓವರ್ ಕಾನ್ಫಿಡೆನ್ಸ್ ಅಂತದ್ದು ಸ್ವಲ್ಪ ಸಹೋದರರಲ್ವೇ? ಹೌದು. ಯಾಕಂದರೆ ಈಗ ಇರುವಂಥ ಯುವ ಜನಾಂಗ, ಒಂದು ಕಾಲದಲ್ಲಿ ಕಂಪ್ಯೂಟರ್ ಯುಗ ಇತ್ತು, ಈಗ ಇನ್ನೊಂದು ಬೇರೆ ಬೇರೆ ಯುಗಗಳು ಬಂತು. ಈಗಿರೋ ಯುಗ ಏನು ಅಂದರೆ ನೋ ಫಿಯರ್ ಜನರೇಷನ್, ಅಂದರೆ ಭಯ ಇಲ್ದಿರುವಂಥ ಒಂದು ಜನಾಂಗ ಬಂದ್ಬಿಟ್ಟಿದೆ. ಈ ಭಯ ಇಲ್ದಿರೋ ಜನಾಂಗ ಒಂದು ಮುಕ್ಕಾಲು ಭಾಗವನ್ನು ನೀವು ತೆಗೆದುಕೊಂಡ್ರೆ ಅವರಲ್ಲೆಲ್ಲ ನೀವು ನೋಡಿದ್ರೆ ಅತಿ ನಂಬಿಕೆ ಜಾಸ್ತಿ ಇರುತ್ತೆ. ಓವರ್ ಕಾನ್ಫಿಡೆನ್ಸ್ ಇರೋವರೇ ನೋ ಫಿಯರ್ ಅಂತ ಹೇಳೋದು. ಅಂದರೆ ಇವರಿಗೆ ಹಿರಿಯರು, ದೊಡ್ಡವರು ಅಥವಾ ನಮ್ಮ ಇತಿಮಿತಿಗಳು ಇದರ ಪರಿಚಯ ಇರೋದಿಲ್ಲ. ಅವರಿಗೆಲ್ಲ ನಾವು ಸಾಧಿಸ್ಬಿಡ್ತೀವಿ, ಎಲ್ಲ ನಮ್ಮ ಕೈಯಿಂದನೇ ಸಾಧ್ಯ, ಯಾರ ಸಹಾಯನೂ ಬೇಕಿಲ್ಲ. ಈ ರೀತಿಯ ಯುವ ಜನಾಂಗ ಈಗ ದೊಡ್ಡವರಾಗ್ತಾಯಿದೆ. ಅಂದರೆ ಈ ಜನಾಂಗ ನಮ್ಮ ಸಮಾಜಕ್ಕೆ ದೊಡ್ಡ ಅಪಘಾತವನ್ನು ತಂದು ಒಡ್ಡೋ ರೀತಿಯಲ್ಲಿ ಈ ಜನಾಂಗ ಬೆಳೀತಾ ಇದೆ. ಆದರೆ ಈ ನೋ ಫಿಯರ್ಗೂ ಓವರ್ ಕಾನ್ಫಿಡೆನ್ಸ್ಗೆ ಇರ್ತಕ್ಕಂಥ ಸಂಬಂಧ ಏನು ಸರ್? ಸಂಬಂಧ ಏನು ಅಂದರೆ, ಈ ನೋ ಫಿಯರ್ ಅನ್ನೋದು ಅಥವಾ ಭಯ ಇಲ್ಲದೆ ಇರುವಂಥದ್ದು ನಿಮ್ಮನ್ನು ಕೊನೆಗೆ ಎಲ್ಲಿ ತಂದು ನಿಲ್ಲಿಸುತ್ತೆ ಅಂದರೆ ಅತಿ ನಂಬಿಕೆ. ನಿಮ್ಮ ಮೇಲೆ ನೀವೇ ಹೆಚ್ಚಾಗಿ ನಂಬ್ಕೋಬೋದು, ಬೇರೆ ಯಾರ ಸಹಾಯ ಬೇಡ ಅನ್ನೋ ಸ್ಥಿತಿಗೆ ನಿಮ್ಮನ್ನು ಏನು ಮಾಡುತ್ತೆ ಅಂದರೆ ಈ ನೋ ಫಿಯರ್ ಅನ್ನೋ ಸ್ಟೇಜು ಹಂತವಾಗಿ ನಿಮ್ಮನ್ನು ತಗೊಂಡೋಗಿ ಅಲ್ಲಿ ನಿಲ್ಲಿಸುತ್ತೆ. ಈಗ ನಾವು ಸತ್ಯವೇದದಲ್ಲಿ ಓವರ್ ಕಾನ್ಫಿಡೆನ್ಸ್ ಬಗ್ಗೆ ಏನಿದೆ ಅಂತ ಸ್ವಲ್ಪ ದಯವಿಟ್ಟು ಹೇಳಿ. ನೋಡಿ, ಜ್ಞಾನೋಕ್ತಿಗಳಲ್ಲಿ ಅನೇಕ ವಚನಗಳು ಈ ಓವರ್ ಕಾನ್ಫಿಡೆನ್ಸ್ ಬಗ್ಗೆ ನಾವು ನೋಡ್ತೀವಿ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 16ನೇ ವಚನದಲ್ಲಿ, ಪ್ರತಿಯೊಬ್ಬ ಜಾಣನು ತನ್ನ ಕೆಲಸವನ್ನು ತಿಳುವಳಿಕೆಯಿಂದ ನಡೆಸುವನು, ಮೂಢನು ತನ್ನ ಮೂರ್ಖತನವನ್ನು ಡಂಬವಾಗಿ ತೋರ್ಪಡಿಸುವನು. ಅಂದರೆ ತನ್ನ ಕೆಲಸವನ್ನು ಅವನು ಗ್ರಾಂಟೆಡಾಗಿ ತಗೊಂಡು ತನ್ನ ಕೆಲಸವನ್ನು ಪ್ರದರ್ಶನ ಮಾಡ್ತಾನೆ. ನಾನು ಇಷ್ಟು ಮಾಡಬಲ್ಲೆ ಅಂದರೆ ನಾನು ಓವರ್ ಕಾನ್ಫಿಡೆನ್ಸ್, ನನಗಿದೆ, ನನ್ನ ಸಾಮರ್ಥ್ಯ ಇದೆ ಅಂತ ತೋರಿಸ್ತಾನೆ. ಆದರೆ ತಿಳುವಳಿಕೆ ಇರುವಂಥವನು ತನ್ನ ಕೆಲಸವನ್ನು ಇತಿಮಿತಿಯಲ್ಲಿ ನೋಡಿ ನನ್ನ ಕೈಲಿ ಇದಾಗುತ್ತಾ ಅಂತ ಪರೀಕ್ಷೆ ಮಾಡಿ ಆಲೋಚನೆ ಮಾಡಿ ಮಾಡ್ತಾನೆ. ಸತ್ಯವೇದ ನಮಗೆ ಅನೇಕ ಉದಾಹರಣೆಗಳನ್ನು ಕೊಡುತ್ತೆ ಓವರ್ ಕಾನ್ಫಿಡೆನ್ಸ್ ಇರುವಂಥವರು ಮತ್ತು ಅದಕ್ಕೆ ವಿರುದ್ಧವಾಗಿರುವಂಥವ್ರನ್ನ ಸತ್ಯವೇದ ನಮಗೆ ಪರಿಚಯ ಮಾಡುತ್ತೆ. ಎಲ್ಲದಕ್ಕೂ ಇದು ಪರಿಹಾರ ಏನಂದರೆ, ನಾವು ಸತ್ಯವೇದದಲ್ಲಿ ಅದಕ್ಕೆ ಬೇಕಾದಂಥ ಉತ್ತರವನ್ನು ಹುಡುಕಿದ್ರೆ ಖಂಡಿತ ನಮಗೆ ಆ ಉತ್ತರಗಳು ಸಿಗುತ್ತೆ. ಈಗ ಓವರ್ ಕಾನ್ಫಿಡೆನ್ಸ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಸತ್ಯವೇದದಲ್ಲಿ ಎಷ್ಟೋ ಒಂದು ಉದಾಹರಣೆಗಳನ್ನು ನಾವು ಹುಡ್ಕೊಂಡು ಹೋಗ್ಬೋದು. ಆ ಒಂದು ನಿಮ್ರೋಡನ ಬಗ್ಗೆ ಸ್ವಲ್ಪ ದಯವಿಟ್ಟು ಮಾಹಿತಿ ನೀಡಿ. ನಿಮ್ರೋದನ್ನವನು ಈ ಆದಿಕಾಂಡದಲ್ಲಿ ನಾವು ನೋಡ್ತೀವಿ. ಆ ವ್ಯಕ್ತಿಯನ್ನು ಮೊದಲನೇದಾಗಿ ಪರಿಚಯ ಮಾಡ್ತಾನೆ. ಅವನಿಗೇನು ಒಂದು ಇದಂದರೆ ದೊಡ್ಡ ಪಟ್ಟಣವನ್ನು ಕಟ್ಟಬೇಕು. ಆ ಪಟ್ಟಣ ಯಾವ ರೀತಿ ಇರಬೇಕು ಅಂದರೆ, ದೇವರ ಆ ಕಾಲದಲ್ಲಿ ಜಲಪ್ರಳಯದ ಮೂಲಕ ಈ ಲೋಕವನ್ನು ನಾಶ ಮಾಡ್ತಾನೆ ಅನ್ನೋ ಒಂದು ಆಲೋಚನೆ ಇತ್ತು. ಆದರೆ ಇವನಿಗೇನು ಅಂದರೆ, ಆ ಪಟ್ಟಣವನ್ನು ಕಟ್ಟಿ ಆ ಜಲಪ್ರಳಯ ಕೂಡ ತಾಕಬಾರ್ದು ಅವನ್ನ, ಅಂದರೆ ಆಕಾಶದವರೆಗೂ ಪಟ್ಟಣ ಕಟ್ಟಬೇಕು. ಒಂದು ವೇಳೆ ಜಲಪ್ರಳಯ ಬಂದರೂ ಕೂಡ ಅದರ ಮೇಲೆ ಹತ್ತಿ ನಾನು ಮೇಲೊಟ್ಟೋಗ್ಬೇಕು. ಈ ಓವರ್ ಕಾನ್ಫಿಡೆನ್ಸ್ ಅಥವಾ ಅತಿ ನಂಬಿಕೆಗೆ ಮೊದಲನೆಯ ಉದಾಹರಣೆ ಸತ್ಯವೇದದಲ್ಲಿ ಅಂದರೆ ನಿಮ್ರೋದನು. ಸೊ ನಿಮ್ರೋದನು ಒಬ್ಬ ಓವರ್ ಕಾನ್ಫಿಡೆಂಟ್ ಮನುಷ್ಯನಾಗಿದ್ದ. ಖಂಡಿತ. ಅವನು ತೆಗೆದುಕೊಂಡಂಥ ನಿರ್ಧಾರ ಸೃಷ್ಟಿಕರ್ತನ ವಿರುದ್ಧನೇ
ಒಂದು ಯೋಜನೆಯನ್ನ ಮಾಡಿ ಹೌದು. ಒಂದು ವೇಳೆ ಜಲಾಪ್ರಾಯ ಬಂದ್ರೆ ನಾನು ತಪ್ಪಿಸ್ಕೋಬೇಕು ಎಂಬತಕ್ಕಂಥದಕ್ಕೆ ಒಂದು ಮೂರ್ಖತನವಾದ ಒಂದು ವಿಷಯವನ್ನ ಮಾಡಿ ಒಂದು ಓವರ್ ಕಾನ್ಫಿಡೆನ್ಸ್ಗೆ ಒಂದು ಒಳ್ಳೆ ಉದಾಹರಣೆಯನ್ನ ಕೊಟ್ಟಿದ್ದಾನೆ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮದ ನಂತರ ಇನ್ನೂ ಸಾಕಷ್ಟು ಮಾಹಿತಿಗಳು ಮುಂದಿನ ಭಾಗದಲ್ಲಿ. ವೆಲ್ಕಮ್ ಬ್ಯಾಕ್. ಬನ್ನಿ, ಓವರ್ ಕಾನ್ಫಿಡೆನ್ಸ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥ ಈ ಪರ್ವತ, ಈ ಸವಾಲು ನಿಮ್ಮ ಜೀವನದಲ್ಲಿ ಇದ್ದರೆ ಈ ಕಾರ್ಯಕ್ರಮವನ್ನು ನೋಡಿ. ಅನುಭವಶಾಲಿ ಅಶೋಕ್ ಓವರ್ ಕಾನ್ಫಿಡೆನ್ಸ್ ತೊಂದರೆ ಅವ್ರಿಗಿಲ್ಲ, ಆದರೆ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸತ್ಯವೇದದಿಂದ. ಬನ್ನಿ ಹೇಳಿ ಅಶೋಕ್ ಅವರೇ. ನೋಡಿ, ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 2ನೇ ವಚನದಲ್ಲಿ ಈ ಲೋಕದಲ್ಲೇ ಜ್ಞಾನಿಯಾದಂಥ ಸೊಲೊಮೋನನು ಬರಿತಾ ಇದ್ದಾನೆ, ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ಹೊಗಳಿದರೆ ಹೊಗಳಲಿ, ಆತ್ಮಸ್ತುತಿ ಬೇಡ, ಪರನು ನಿನ್ನನ್ನು ಸ್ತುತಿಸಿದರೆ ಸ್ತುತಿಸಲಿ. ಅಂದರೆ ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ ಅಂದರೆ ಓವರ್ ಕಾನ್ಫಿಡೆನ್ಸ್ ಅಂತ ನಾವೇನು ಹೇಳ್ತೀವಿ, ಅತಿ ನಂಬಿಕೆ ನಮ್ಮ ಮೇಲೆ ಏನು ಮಾಡುತ್ತೆ ಅಂದರೆ ನಮ್ಮನ್ನು ನಾವು ಹೊಗಳ್ಕೊಳ್ಳೋ ರೀತಿಯಲ್ಲಿ, ನಮ್ಮನ್ನು ನಾವು ಎಲ್ಲದರಲ್ಲೂ ಮುಂದೆ ತೋರಿಸ್ಕೊಳ್ಳೋ ರೀತಿಯಲ್ಲಿ ಮಾಡಿಬಿಡುತ್ತೆ. ಸತ್ಯವೇದ ಹೇಳುತ್ತೆ ಆ ರೀತಿ ನೀನು ಯಾವತ್ತೂ ಮಾಡಬಾರ್ದು. ಯಾಕಂದರೆ ಈ ಅತಿ ನಂಬಿಕೆ ಅನ್ನೋದು ಸೈತಾನನಿಂದ ಬರುವಂಥ ಶಾರೀರದ ಒಂದು ಪಾಪ. ಇದನ್ನು ಪಾಪಕ್ಕೆ ನಾವು ಹೋಲಿಸ್ಬೇಕು. ಯಾಕಂದರೆ ನಾನು ಎನ್ನೋದು ಈ ಈಗೋ ಅಂತ ನೀವು ಏನು ಹೇಳಿದ್ರಿ, ಅದು ಈ ಓವರ್ ಕಾನ್ಫಿಡೆನ್ಸ್ನ ಪ್ರಾರಂಭದಲ್ಲಿ ನಾವು ಕಾಣ್ಬೋದು. ಈಗ ಅತಿಯಾಗಿ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡಾಗ ಏನು ಮಾಡ್ತೀವಿ ಅಂದರೆ ದೇವ್ರನ್ನ ನಂಬೋದಿಲ್ಲ. ಈಗ ಯೋಚನೆ ಮಾಡ್ತಾ ಇದ್ದೆ ನಾನು, ಆ್ಯಕ್ಚುಲಿ ನೀವು ಏನು ಹೇಳಿದ್ರಿ ಅಂತ. ಈಗ ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದನ್ನು ನಾವು ಸತ್ಯವೇದದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದೀರ. ಈಗ ಕೆಲವೊಮ್ಮೆ ನನ್ನ ಕೈಲಿ ಈ ಅಡ್ವೆಂಚರ್ ಸೀಕರ್ಸ್ ಅಂತ ನಾನು ಓದಿದ್ದೀನಿ. ಅವ್ರು ಏನು ಮಾಡ್ತಾರೆ, ಈ ಕಾಡೊಳಗೋಗಿ ಯೋನಸ್ತರು ಟೆಂಟ್ ಎಲ್ಲ ಕಟ್ಕೊಂಡು ಅಲ್ಲಿರ್ತಾರೆ. ಇನ್ನು ಸ್ವಲ್ಪ ಮುಂದೆ ಹೋಗ್ತಾರೆ. ಎಷ್ಟೋ ಜನ ಏನು ಮಾಡಿದ್ದಾರೆ, ಆ ಕಾಡು ಆನೆಗಳು ಬಂದು ಅವರನ್ನು ಸಾಯಿಸಿರೋ ವಿಷಯಗಳನ್ನು ನಾವು ಸತ್ಯವೇದದಲ್ಲಿ, ಕರ್ನಾಟಕದಲ್ಲಿ ಕೆಲವು ದಿನಗಳ ಹಿಂದೆ ಕೂಡ ಯವನಸ್ಥರು 3 ಜನ ಕಾಡು ಆನೆ ಅವರನ್ನು ತುಳಿದು ಸಾಯಿಸಿದೆ ಅಂತ ನೋಡು. ಸಮ್ಟೈಮ್ಸ್ ಇಟ್ ಕ್ಯಾನ್, ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಇಸ್ ವೆರಿ ಡೇಂಜರಸ್ ಅಲ್ವೇ? ಹೌದು, ಯಾಕಂದರೆ ಅವರಲ್ಲಿ ಅತಿ ನಂಬಿಕೆ. ನಾವು ನಮಗೆಲ್ಲ ಕಾಡು ಗೊತ್ತು, ನಾವು ಒಳಗಡೆ ಹೋಗಿ ಬರ್ಬೋದು. ಈ ಅತಿ ನಂಬಿಕೆ ಏನು ಮಾಡುತ್ತೆ ಅಂದರೆ ನಿಮ್ಮ ಇತಿಮಿತಿಗಳನ್ನು ಮರೆಯೋ ಥರ ಮಾಡಿಬಿಡುತ್ತೆ. ನಿಮಗೆ ಇರುವಂಥ ಲಿಮಿಟೇಷನ್ಸ್ ಏನಿದೆ ಅದನ್ನು ನೀವು ಗಮನಿಸೋದಿಲ್ಲ. ನಾನೆಲ್ಲ ಮಾಡಬಲ್ಲೆ, ಆಗೋಯ್ತದೆ ನನ್ನ ಕೈಯಲ್ಲಿ. ಈ ರೀತಿ ಇದ್ದಾಗ ನೀವು ಆ ಅತಿ ನಂಬಿಕೆ ಮೇಲೆ ಹೆಚ್ಚಾಗಿ ಆಧಾರ ಪಡೋದ್ರಿಂದ ನಾನು ಹೇಳಿದ ರೀತಿಯಲ್ಲಿ ದೇವರ ಮೇಲೆ ನಿಮ್ಮ ಆಧಾರ ಅನ್ನೋದು ಕಡಿಮೆ ಆಗುತ್ತೆ. ಈಗ ನಮ್ಮ ನಂಬಿಕೆ ಯಾರ ಮೇಲೆ ಇರಬೇಕು? ನಮ್ಮ ನಂಬಿಕೆ ನಮ್ಮ ಮೇಲೆ ಖಂಡಿತ ಇರಬಾರ್ದು. ನಮ್ಮ ನಂಬಿಕೆ ದೇವರ ಮೇಲೆ ಇರಬೇಕು. ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನು ಮಾಡಬಲ್ಲೆ ಅಂತ ಯಾವಾಗ ನೀವು ಹೇಳ್ತೀರೋ ಆಗ ದೇವರು ಎಲ್ಲ ಕಾರ್ಯಗಳನ್ನು ನಡೆಸ್ತಾನೆ. ಆದರೆ ನಾನು ಕ್ರಿಸ್ತನನ್ನು ಹೊರಗೆ ಇಟ್ಟು ನನ್ನ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಮಾಡ್ತೀನಿ. ಇದು ಸೈತಾನನು ನಮ್ಮಲ್ಲಿ ತರುವಂಥ ಒಂದು ಕುತಂತ್ರದ ಭಾವ. ಏನಂದರೆ ದೇವರ ಸಹಾಯ ನಿನಗೆ ಬೇಕಿಲ್ಲ, ನಿನಗೆ ನೀನೇ ಕೆಲಸಗಳನ್ನು ನೀನು ಮಾಡಬಲ್ಲೆ ಅಂತ ಹೇಳಿದಾಗ ನಿನಗೆ ದೇವರ ಸಹಾಯ ಹಾಕಬೇಕು. ನಿನ್ನ ಶಕ್ತಿ ಮೇಲೆ ನಿನಗೆ ನಂಬಿಕೆ ಇರಲಿ ಅಂತ. ಹೌದು. ಈಗ ಇದು ಒಂದು ಸಿದ್ಧಾಂತ ಬಂದಿದೆ. ಈ ಸಿದ್ಧಾಂತನ ಏನು ಹೇಳ್ತೀವಿ ಅಂದರೆ ಏಥಿಸಮ್ ಅಂತಾರೆ. ಏಥಿಸಮ್ ಅಂದರೆ ದೇವರಿಲ್ಲ, ಎಲ್ಲ ನೀನು ಮಾಡಿದ್ರೆ ನಿನ್ನ ಕೆಲಸ ನೀನು ಮಾಡಿಬಿಟ್ರೆ ನಿನಗೆ ದೇವ್ರ ಸಹಾಯ ಬೇಕಿಲ್ಲ. ಈಗ ನೋಡಿ, ನೀನು ಊಟ ಮಾಡ್ತಿದ್ದೀರಾ, ನೀವು ಅಡುಗೆ ಮಾಡ್ಕೊಳ್ತಾ ಇದ್ದೀರಾ, ನೀವು ತಿಂತಾ ಇದ್ದೀರಾ, ನೀವು ಬೆಳೀತಾ ಇದ್ದೀರಾ, ಇದಕ್ಕೆ ದೇವ್ರ ಸಹಾಯ ಹಾಕಬೇಕು. ಆದರೆ ಸತ್ಯವೇದ ಹೇಳುತ್ತೆ ದೇವರ ಅಪ್ಪಣೆ ಇಲ್ಲದೆ ನೀವು ಊಟ ಮಾಡಿರೋ ಊಟ ಕೂಡ ಜೀರ್ಣ ಆಗಲ್ವಂತೆ. ಅದಕ್ಕೆ ದೇವರ ಅಪ್ಪಣೆ ಬೇಕು. ದೇವರು ಆ ರೀತಿ ನಮ್ಮ ಶರೀರದ ಒಂದು ಅಂಗಾಂಗಗಳನ್ನು ನಿರ್ಮಾಣ ಮಾಡಿದ್ದಾನೆ. ಆದರೆ ಈ ಏಥಿಸಮ್ ಅಂದರೆ ದೇವರು ಇಲ್ಲದೆ ಇರೋದು ಏನು ಹೇಳುತ್ತೆ ಅಂದರೆ ನಿನ್ನ ಮೇಲೆ ನೀನು ನಂಬಿಕೆ ಇಟ್ಕೊಂಬಿಡು, ಸಾಕು, ಇಷ್ಟು ಸಾಕಾಗುತ್ತೆ, ದೇವರ ಮೇಲೆ ನಿನಗೆ ನಂಬಿಕೆ ಬೇಕಾಗಿಲ್ಲ ಅಂತ ಹೇಳುತ್ತೆ. ಈಗ ಮುಂದುವರ್ಸ್ಕೊಂಡು ಹೋಗೋಣ. ಓವರ್ ಕಾನ್ಫಿಡೆನ್ಸ್ ಯವನಸ್ಥರಿಗೆ ನೀವು ಹೇಳ್ತಕ್ಕಂಥ ಒಂದು ಅನುಭವದ ಮಾತು ಏನಂದರೆ ಅದು ಒಳ್ಳೆಯದಲ್ಲ. ಈ ಓವರ್ ಕಾನ್ಫಿಡೆನ್ಸ್ ಅಥವಾ ಅತಿ ನಂಬಿಕೆ ನಿಮ್ಮ ಮೇಲೆ ನೀವು ಇಟ್ಕೊಳ್ತಿರಲ್ಲ, ಇದು ನಿಮ್ಮನ್ನು ತುಂಬ ಕೆಟ್ಟ ಪರಿಣಾಮಗಳಿಗೆ ತೆಗೆದುಕೊಂಡು ಹೋಗುತ್ತೆ. ಎರಡನೇದಾಗಿ ದೇವರ ಬಗ್ಗೆ ನಿಮಗೊಂದು ತಾತ್ಸಾರದ ಮನೋಭಾವ ಬಂದ್ಬಿಡುತ್ತೆ. ಹಿರಿಕರ ಬಗ್ಗೆ ತಾತ್ಸಾರ ಬರುತ್ತೆ, ನಿಮ್ಮ ನೆರೆಹೊರೆಯವರ ಬಗ್ಗೆ ತಾತ್ಸಾರ ಬರುತ್ತೆ, ನಿಮ್ಮ ಸ್ನೇಹಿತರ ಬಗ್ಗೆ ತಾತ್ಸಾರ ಬೆಳೆಸ್ಕೊಳ್ತೀರ. ಈ ಅತಿ ನಂಬಿಕೆ ನಮ್ಮಲ್ಲಿ ಏನು ಮಾಡುತ್ತೆ ಅಂದರೆ ಬೇರೆಯವ್ರನ್ನ ಕೀಳಾಗಿ ಕಾಣುವಂತೆ ಮಾಡಿಬಿಡುತ್ತೆ. ಅವನ ಕೈಲೇನೂ ಆಗಲ್ಲ, ನನ್ನ ಕೈಲಾಗುತ್ತೆ, ಅವನೇನೂ ಅಲ್ಲ, ನಾನು ಎಲ್ಲ ಅನ್ನೋ ರೀತಿಯಲ್ಲಿ ತಂದು ಕೊನೆಯದಾಗಿ ಕೇವಲ ಸಮಾಜವನ್ನು ನೀವು ವಿಸರ್ಜಿಸೋದಲ್ಲದೆ ದೇವರನ್ನು ಕೂಡ ಬಿಟ್ಟು ಹೊಟ್ಟೋಗ್ತೀರ. ನೋಡಿ, ಇದು ಎಲ್ಲಿವರೆಗೂ ನಡ್ಸ್ಕೊಂಡು ಹೋಗುತ್ತೆ ಅಂದರೆ ಕೊನೆಯದಾಗಿ ನೀವು
ಒಬ್ಬಂಟಿಯಾಗಿ ನಿಂತ್ಕೊಳ್ತೀರ. ಸತ್ಯವೇದದಲ್ಲಿ ಒಂದು ಒಳ್ಳೆಯ ಉದಾಹರಣೆ ಇದೆ. ಆ ಉದಾಹರಣೆ ಏನು ಅಂದರೆ, ನೆಬೂಕದ್ನೆಚ್ಚರನಾದ ಅರಸನು ಅವನು ತನ್ನ ಅರಮನೆ ಮೇಲ್ಗೋಡೆಯಲ್ಲಿ ನಿಂತ್ಕೊಂಡು ಇದೆಲ್ಲವನ್ನು ನಾನೇ ಕಟ್ಟಿದ್ದಲ್ಲ, ಬಬುಲೋನ್ ಪಟ್ಟಣ ಇದೆಲ್ಲ ನಾನೇ ಮಾಡಿದ್ದು ಅಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಅತಿ ನಂಬಿಕೆ ಬಂದ್ಬಿಡ್ತು, ಇನ್ನೇನು ಬೇಕಾದರೂ ಸಾಧಿಸಬಲ್ಲೆ ಅಂತ. ಆದರೆ ದೇವರು ಹೇಳ್ತಾನೆ, ಇಂಥ ಭಾವನೆ ನಿನ್ನಲ್ಲಿ ಬಂದಿದ್ದರಿಂದ ನಾನು ನಿನ್ನನ್ನು ಸಿಂಹಾಸನದಿಂದ ಇಳಿಸಿ ನಿನ್ನ ಸ್ಥಿತಿ ಏನು ಅಂತ ನಿನಗೆ ಗೊತ್ತಾಗೋವರೆಗೂ ಕೂಡ ನಿನ್ನನ್ನು ಅಲ್ಲಿ ಇಟ್ಟಿರ್ತೀನಿ. ಎಲ್ಲಿ ಅಂದರೆ ಪ್ರಾಣಿಗಳ ಮಧ್ಯದಲ್ಲಿ ಇಟ್ಟಿರ್ತೀನಿ. ಆಗ ನಿನಗೆ ಅರ್ಥ ಆಗುತ್ತೆ ದೇವರಂದ್ರೆ ಯಾರು. ಆಗ ನಿನ್ನನ್ನು ಮುಂದಿನ ಸ್ಥಾನಕ್ಕೆ ತರ್ತೀನಿ ಅಂತ ದೇವರು ಆ ನೆಬೂಕದ್ನೆಚ್ಚರನಿಗೆ ಆ ಜೀವನದ ಮೂಲಕ ನಮಗೆ ಒಳ್ಳೆಯ ಪಾಠವನ್ನು ಕೊಡ್ತಾನೆ. ನೆಬೂಕದ್ನೆಚ್ಚರ್ ರಾಜ ಬಂದು ಒಂದು ಒಳ್ಳೆಯ ಉದಾಹರಣೆ. ಕಾನ್ಫಿಡೆನ್ಸ್ ಎಂಬತಕ್ಕಂಥ ಒಂದು ರೋಗ, ಒಂದು ಸವಾಲು, ಒಂದು ಪರ್ವತ ಕ್ರೈಸ್ತಿಯ ಜೀವನದಲ್ಲಿ ಇದ್ದಾಗ ನಾವು ಪ್ರಾಣಿಗಳಿಗಿಂತ ಕಡೆಯಾಗಿ ಎಷ್ಟೋ ವರ್ಷಗಳು ಅವನು ಅನುಭವಿಸಿದಂತೆ ನಾವು ಕೂಡ ಆ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಎಲ್ಲ ಸಾಧ್ಯತೆ ಇದೆ. ಖಂಡಿತವಾಗ್ಲೂ. ಈಗ ಕೊನೆಯದಾಗಿ ಒಂದೇ ಒಂದು ಅಂಶವನ್ನು ನಾವು ದೇವರ ಹತ್ರ ನಾವು ಬರುವ ಸಂದರ್ಭದಲ್ಲಿ ನಮಗೆ ಈ ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ದೂರ ಹೋಗ್ಬಿಡ್ತದೆ ಅಲ್ವೇ? ಖಂಡಿತ. ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸ್ಕೊಂಡಾಗ, ದೇವರಿಗೆ ನಮ್ಮನ್ನು ಅಧೀನರನ್ನಾಗಿ ಮಾಡಿಕೊಂಡಾಗ ದೇವರು ಏನು ಮಾಡ್ತಾನೆ ಅಂದರೆ, ಮಗನೇ ನಿನ್ನ ಕೈಯಲ್ಲಿ ಏನೂ ಇಲ್ಲ, ನನ್ನ ಶಕ್ತಿಯನ್ನು ಕೊಟ್ಟು ನಿನ್ನ ಕೆಲಸವನ್ನು ನಾನು ನಡೆಸ್ತೀನಿ ಅಂತ ಹೇಳಿದಾಗ ನಾವು ದೇವರಿಗೆ ಸಂಪೂರ್ಣರಾಗಿ ಶರಣರಾಗ್ತೀವಿ. ನಮ್ಮ ಮನಸ್ಸು ತನು ಮನಗಳನ್ನು ದೇವರಿಗೆ ಸಮರ್ಪಿಸ್ತೀವಿ. ಆಗ ಸಮರ್ಪಣೆ ಅನ್ನೋದೇನು ಮಾಡುತ್ತೆ ಅಂದರೆ ನಮ್ಮನ್ನು ಶಕ್ತಿವಂತರನ್ನಾಗಿ ಮಾಡುತ್ತೆ. ಅದಕ್ಕೆ ಪೌಲನು ತುಂಬ ಸುಂದರವಾಗಿ ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಿಂದಲೇ ನಾನು ಎಲ್ಲವನ್ನೂ ಮಾಡಬಲ್ಲೆ ಅಂತ. ಅಂದರೆ ದೇವರು ನಮ್ಮನ್ನು ಬಲಪಡಿಸಿದ್ರೆ ನಾವು ಮಾಡಬಹುದು. ದೇವರ ಬಲ ನಮ್ಮಲ್ಲಿ ಇಲ್ಲದೇ ಇದ್ದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಈಗ ನಮ್ಮ ಮೇಲೆ ನಂಬಿಕೆನೂ ಬೇಡ, ಲೋಕದ ನಂಬಿಕೆನೂ ಬೇಡ, ದೇವರ ಮೇಲೆ ನಂಬಿಕೆ ಇಡಿ ಅಂತ ತುಂಬ ಚೆನ್ನಾಗಿ ನೀವು ಮುಕ್ತಾಯ ಮಾಡಿದರೆ. ದಯವಿಟ್ಟು ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆಯ ನಂತರ ಅಪನಂಬಿಕೆ ಅಥವಾ ಈ ನಂಬಿಕೆ ಜಾಸ್ತಿ ನಂಬಿಕೆಯನ್ನು ಬಿಟ್ಬಿಡೋಣ ಅಂತ ದಯವಿಟ್ಟು ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದಂಥ ನಮ್ಮ ಪರಲೋಕದ ಸ್ವಾಮಿ, ನಮ್ಮ ಮೇಲೆ ನಾವು ಅತಿಯಾಗಿ ನಂಬುವಂಥದ್ದು ಎಷ್ಟು ವಿಶೇಷವಾದಂಥ ಶಾಪವೆಂದು ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ. ಇದು ತುಂಬ ತಪ್ಪಾದಂಥ ಕಾರ್ಯವೆಂದು ನಿಮ್ಮ ಸತ್ಯವೇದದ ಮೂಲಕ ತಿಳಿಸಿದ್ದೀರಾ. ಇನ್ನು ಮುಂದೆ ಸ್ವಾಮಿ ನಮ್ಮಲ್ಲಿ ನಾವು ನಂಬಿಕೆ ಇಡದಂತೆ ನಿನ್ನಲ್ಲಿಯೂ ನಿನ್ನ ಶಕ್ತಿಯಲ್ಲೂ ನಂಬಿಕೆ ಇಡುವ ಹಾಗೆ ನಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಾ. ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ವಂದನೆಗಳು. ಪ್ರಿಯ ವೀಕ್ಷಕರೇ, ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥ ಈ ಒಂದು ದೊಡ್ಡ ಸವಾಲು ನೀವು ಜಯಿಸಲಿ ಅಂತ ನಾನು ದೇವರಲ್ಲಿ ಬೇಡಿ ನಿಮ್ಮನ್ನು ವಂದಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.